ಶ್ರೀ ಸಂತ ಸೇವಾಲಾಲ್ ಮಹಾರಾಜರ 287ನೇ ಜಯಂತಿ ಉತ್ಸವ ಕಾರ್ಯಕ್ರಮ ಮಾಡಲಾಯಿತು. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ 287ನೇ ಜಯಂತಿಯನ್ನು ಚಡಚಣದ ಪ್ರವಾಸಿ ಮಂದಿರದಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಂಜಾರ ಸಮಾಜದ ಗುರುಗಳು ವಹಿಸಿದ್ರು ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಭಾಗದ ಜನಪ್ರಿಯ ಶಾಸಕರಾದ ವಿಠ್ಠಲ್ ಕೋ ಕಟಕದೊಂಡ ವಹಿಸಿದ್ರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಚಡಚಣ ತಾಲೂಕಿನ ತಹಸೀಲ್ದಾರ್ ಸಂಜಯ್ ಕುಮಾರ್ ಇಂಗ್ಳೆ ಅವರು, ಪಟ್ಟಣ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕಡಗೇಕರ್, ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್.ಡಿ. ಹಕ್ಕೆ, ಕೆಎಂಎಫ್ ನಿರ್ದೇಶಕರಾದ ಸಂತೋಷ್ ಪಾಟೀಲ್, ಸಮಾಜದ ಹಿರಿಯರಾದ ಡಿ.ಎಲ್. ಚೌಹಾಣ್, ಎಇಇ ವಿಜಯ ಹವಾಲ್ದಾರ್, ಸಿದ್ದಣ್ಣ ಸಕ್ರಿಯವರು, ಮಾದೇವ ಹಿರೇಕುರುಬರ, ಕಾಮೇಶ್ ಪಾಟೀಲ್, ಅಂಶಿದ್ ಬಿಜ್ಜರ್ಗಿ, ಬಸು ಸೌಕಾರ್ ಬಿರಾದಾರ್ ಹತ್ತಳ್ಳಿ, ಚಂದು ಪೂಜಾರಿ, ದ್ಯಾವಪ್ಪ ಗೌಡ ಪಾಟೀಲ್, ಧನಸಿಂಗ ಪವಾರ್ ಸೇರಿದಂತೆ ಸಮಸ್ತ ಚಡಚಣ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಎಲ್ಲ ತಾಂಡಾದ ಯುವಕರು, ಹಿರಿಯರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಜಿ.ಎಸ್. ಪವಾರ್ ವಕೀಲರು, 7ನೇ ಸಂತ ಸೇವಾಲಾಲ್ ಮಹಾರಾಜರು ಒಬ್ಬ ಪವಾಡ ಪುರುಷರು ಹಾಗೂ ಯಾವಾಗಲೂ ಸಮಾಜದ ಒಂದು ಒಳ್ಳೆಯ ಚಿಂತಕರು ಆಗಿದ್ದರು. ಅವರು ಕೇವಲ ಸಮಾಜದ ಒಳಿತಿಗಲ್ಲದೆ ಇಡೀ ದೇಶದ ಜನತೆಯ ಒಳಿತಿಗಾಗಿ ಶ್ರಮಿಸಿದ ದೇವರು ಎಂದು ಬಣ್ಣಿಸಿದರು. ಈಗ ನಾವೆಲ್ಲರೂ ಅವರ ಆದರ್ಶಗಳನ್ನು ಪಾಲಿಸುತ್ತಾ ಮುಂದೆ ಸಾಗೋಣ ಎಂದು ಹೇಳಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕರಾದ ವಿಠ್ಠಲ್ ಕಟಕದೊಂಡ ಮಾತನಾಡಿದರು. ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿ ವಿಜಯಪುರ ಜಿಲ್ಲಾ ನ್ಯಾಯಾಧೀಶರು, ಸಂಘದ ಮಾಜಿ ಉಪಾಧ್ಯಕ್ಷರಾದ ಜಿ.ಎಸ್. ಪವಾರ್ ವಕೀಲರು ಹಾಗೂ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರಾದ ಡಾ. ರವಿದಾಸ್ ಜಾಧವ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಶಾಸಕರು ಸಲ್ಲಿಸಿದರು. ಕೈ ಹಾಕ್ಬೇಡ್ರಿ ಸರ್, ಎಲ್ಲರ ಹತ್ರ ಈ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಭಾಗವಹಿಸಬೇಕಂತ ಕೇಳ್ಕೊಳ್ತೀನಿ. ಕೊಡ್ರಿ ಎಲ್ಲಾ ಸಮುದಾಯದವರು ಕೂಡಿಕೊಂಡು ಒಂದು ಸಾಮರಸ್ಯವನ್ನು ಹರಡ್ತಕ್ಕಂಥ ಏಕೈಕ ತಾಲೂಕು ಚಡಚಣ ತಾಲೂಕು ಅನ್ನೋದನ್ನು ಸಾಬೀತುಪಡಿಸಬೇಕಾಗಿ ಮಾನ್ಯ ಸಾಹೇಬರು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಈ ಸಮುದಾಯ ಅತ್ಯಂತ ಮುಗ್ಧವಾಗಿರ್ತಕ್ಕಂಥ ಸಮುದಾಯ ಮತ್ತು ಅತ್ಯಂತ ಪರಿಶ್ರಮವನ್ನ ಅವಲಂಬಿಸಿರ್ತಕ್ಕಂಥ ಸಮುದಾಯ, ಶ್ರಮಜೀವಿ, ಶ್ರಮ ಸಂಸ್ಕೃತಿ ಎಲ್ಲಪ್ಪ ಅಂದ್ರೆ ಅದು ಬಂಜಾರ ಸಮುದಾಯದಲ್ಲಿ ನಾವು ಕಾಣ್ತೀವಿ. ಅವರ ಅಭಿವೃದ್ಧಿಗೆ ಕಾರಣನೇ ಇದು ಆಗಿಬಿಟ್ಟದ. ಶ್ರಮ ಸಂಸ್ಕೃತಿಯನ್ನ ಅತ್ಯಂತ ತಮ್ಮ ಬದುಕಿನ ಒಂದು ಭಾಗವಾಗಿ ಆಚರಣೆ ಮಾಡಿರ್ತಕ್ಕಂಥ ಒಂದು ಸಮುದಾಯ. ಬಂದವ್ರಿಗೆ ಈಗ ಯಾರು ಹಸದವ್ರಿಗೆ ರೊಟ್ಟಿ ಕೊಡ್ರಿ, ಆದವ್ರಿಗೆ ನೀರು ಉಣಿಸ್ರಿ, ನೀರು ಉಣಿಸ್ರಿ ಅಂದ್ರೆ ನೀರು ಕೊಡ್ರಿ. ಒಂದು ವೇಳೆ ಇದೇ ತೆರನಾಗಿ ಅವರು ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಟ್ಟಾರ. ಅವ್ರು ಇದೀಗ ತಮ್ಮ ಭಾಷಣದಾಗ ನಮ್ಮ ಕಡೇಕರ್ ಸಾಹೇಬ್ರು ಹೇಳ್ಯಾರ, ಹಾಗಪ್ಪ ಅಂದ್ರೆ ಶಿಕ್ಷಣಕ್ಕೆ ಬಹಳ ಮಹತ್ವ ಐತಿ ಅಂತ ಹೇಳಿ, ಮೊದಲು ಶಿಕ್ಷಣವನ್ನು ಕೊಡಿಸ್ರಿ ಅಂತ ಹೇಳಿ ಎಲ್ಲರಿಗೂ ಹೇಳ್ಯಾರ. ಶಿಕ್ಷಣವನ್ನು ಕೊಡಿಸ್ರಿ, ಆದ್ರೆ ಯಾರು ಅವಾಗ ದಾರು ಪಾರು ಜೋರ್ ಇತ್ತ ತಾಂಡದಾಗ, ಅವಾಗ ಹೇಳ್ತಾರೆ ಆ ದಾರು ಕುಡಿಬೇಡಿ ಅಂತ ಹೇಳಿದ ಪ್ರಪ್ರಥಮ ವ್ಯಕ್ತಿ ಯಾರಿದ್ರೆ ಅವ್ರ ಸಮಾಜದೊಳಗೆ ಶ್ರೀ ಸೇವಾಲಾಲ್. ಹೀಗೆ ನಿಮ್ದು ಪ್ರೀತಿ ಮುಂದುವರಲಿ. ಮುಂದಿನ ದಿನಮಾನಗಳಿಗೂ ಕೂಡ ಬೆನ್ನೆಲುಬಾಗಿ ನಮ್ಮ ಸಮಾಜದವರು ನಿಲ್ತಾರ ಅಂತ ನಾನು ಭಾವಿಸಿ, ಯಾವತ್ತೂ ನಮ್ಮ ಸಮಾಜದವರು ನಿಮ್ ಬೆನ್ನೆಲುಬು ಅದರ, ಮುಂದೆ ಕೂಡ ಇರ್ತಾರ ಸಾಹೇಬ್ರ. ಮತ್ತು ಡಿ.ಎಲ್. ಕಾಕಾ ಅವರು ಹಿರಿಯ ಜೀವಿ ಕೂಡ ನಿಮ್ ಬೆನ್ನೆಲುಬಾಗಿ ಇರ್ತಾರ. ನಾವು ಇಂದಿಗೂ ಅದೇವಿ, ಮುಂದೂ ಇರ್ತೀವಿ. ಇವು ಸಣ್ಣ ಪುಟ್ಟ ಸ್ವಲ್ಪ ಕೆಲಸದ ಅಷ್ಟು ಮಾಡಿ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಂಡು ಇವತ್ತು ವಿಶೇಷವಾಗಿ ಚಡಚಣ ತಾಲೂಕಿನಲ್ಲಿ ಎಲ್ಲ ಅಧಿಕಾರಿಗಳು. ಬ್ಯೂರೋ ರಿಪೋರ್ಟ್ ಶ್ರೀಕಾಂತ್ ಬಗಲಿ, ಭಾರತ ವೈಭವ ನ್ಯೂಸ್, ವಿಜಯಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.